ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ಹೊಸ ವರ್ಷದ ಹೊಸ ವಿಡಿಯೋಗೆ ಸ್ವಾಗತ. ಬನ್ನಿ ಇವತ್ತು ಹೊಸ ವರ್ಷದ ಸ್ಪೆಷಲ್ ಬಿರಿಯಾನಿ ಟೇಸ್ಟಿಯಾಗಿ ಈಸಿಯಾಗಿ ಜ್ಯೂಸಿಯಾಗಿ ಹೇಗೆ ಮಾಡೋದು ಬಿರಿಯಾನಿನ ಅಂತ ತೋರಿಸ್ಕೊಡ್ತೀನಿ. ಮೊದಲು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮನೆಯಲ್ಲೇ ಮಾಡ್ಕೊಂಡಿದ್ದೆ. ಅದನ್ನು ಎಣ್ಣೆ ಕಾಯೋಕೆ ಇಟ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡು ಅದಾದಮೇಲೆ ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. 2 ಈರುಳ್ಳಿನ ನಾನಿಲ್ಲಿ ಉದ್ದುದ್ದು ಕಚ್ಕೊಂಡು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಚಿಕನ್ ಎಲ್ಲ ಸ್ಪೈಸಸ್ನ ಹಾಕಿದ್ದಾದಮೇಲೆ ನಾನು ಚಿಕನ್ ಹಾಕ್ಕೊಂಡು ಚೆನ್ನಾಗಿ ನೀರು ಬಿಟ್ಕೊಳ್ಳೋವರೆಗೂ ಹುರ್ಕೊಂಡಿದ್ದೀನಿ. ಅರಿಶಿನ ಹಾಕ್ಕೊಂಡು ಮತ್ತು ಇವಾಗ ಗ್ರೀನ್ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ. ಗ್ರೀನ್ ಮಸಾಲೆಗೆ ನಾನು ಹಸಿರು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೆ. ಗ್ರೀನ್ ಮಸಾಲೆ ಆ್ಯಡ್ ಮಾಡಿದ್ದಾದಮೇಲೆ 2 ಟೊಮೊಟೊ ಉದ್ದುದ್ದು ಕಚ್ಕೊಂಡಿರೋಂಥ 2 ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಗರಂ ಮಸಾಲ ಮತ್ತು ಬಿರಿಯಾನಿ ಪೌಡ್ರು ಮತ್ತು ಮನೆಯಲ್ಲೇ ಮಾಡಿರುವಂತಹ ಸಾಂಬಾರು ಪೌಡ್ರನ್ನ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಹಾಗೆ ನಿಮ್ಮ ಹೊಸ ವರ್ಷದ ರೆಸೊಲ್ಯೂಷನ್ ಏನು ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನಾನಂತೂ ಈ ವರ್ಷ ಯಾವ ರೆಸೊಲ್ಯೂಷನ್ನು ಅಂದ್ಕೊಂಡಿಲ್ಲ. ಯಾಕೆಂದರೆ ನೆಮ್ಮದಿಯಾಗಿ ಖುಷಿಯಾಗಿ ಆರಾಮಾಗಿ ಇರೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು 2025ರಲ್ಲಿ ಏನೇನೋ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಏನೂ ಆಗಲಿಲ್ಲ. ಅಟ್ಲೀಸ್ಟ್ ಅದನ್ನು ಈ ವರ್ಷ ಮಾಡೋಣ ಅಂದ್ಕೊಂಡಿದ್ದೀನಿ. ಹೊಸ್ದಾಗಿ ಯಾವ ರೆಸೊಲ್ಯೂಷನ್ನು ಮಾಡ್ಕೊಂಡಿಲ್ಲ. ಹೋದ ವರ್ಷದ್ದೇ ಅಟ್ಲೀಸ್ಟ್ ಈ ವರ್ಷ ಕಂಪ್ಲೀಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಎಲ್ಲ ಮಸಾಲೆನ ಮಿಕ್ಸ್ ಮಾಡಿದ್ದಾದಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಚಿಕನ್ಗೆ ಚೆನ್ನಾಗಿ ಹಿಡಿಬೇಕು. ಆ ಥರ ಫ್ರೈ ಮಾಡಿದ್ದಾದಮೇಲೆ ನಾನಿಲ್ಲಿ ನೀರು ಹಾಕ್ಕೊತಾ ಇದ್ದೀನಿ. ಆ ನೀರು ಕುದಿಯೋವರೆಗೂ ಬಿಡಬೇಕು. ಅಷ್ಟರಲ್ಲಿ ನಾನು ಕಬಾಬ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಂಡೆ. ನೀರು ಕುದ್ದಿದ್ದಾದಮೇಲೆ ಅಕ್ಕಿ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಜನಕ್ಕೆ ಬೇಕೇ ಅಷ್ಟು ಜನಕ್ಕೆ ನೋಡಿಕೊಂಡು ಮಾಡ್ಕೊಳ್ಳಿ. ಬಟ್ ಈ ರೆಸಿಪಿ ಒಂದು ಸಲ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿತ್ತು. ನಮ್ಮ ಮನೇಲಂತೂ ಸಿಂಪಲ್ಲಾಗಿರುತ್ತೆ. ನಾನು ಪಾಪು ಕಟ್ಕೊಂಡು ಸುಮ್ಮನೆ ರಿಸ್ಕಲ್ಲಿ ಮಾಡೋಕ್ಕಾಗಲ್ಲ ಅಂತ ಈಸಿ ರೆಸಿಪಿ ಮಾಡಿದ್ದೀನಿ. ಸೊ ಹಂಗಾಗಿ ಶೇರ್ ಮಾಡಿದೆ. ಯಾರೆಲ್ಲ ಮಕ್ಕಳಿರೋರು ಈಸಿ ರೆಸಿಪಿನ ಹುಡುಕ್ತಾ ಇರ್ತೀರ ನೋಡಿ, ಇದು ತುಂಬ ಈಸಿ ಇದೆ. ಜಾಸ್ತಿ ರುಬ್ಕೊಳ್ಳೋದಿಲ್ಲ, ಹೆಚ್ಕೊಳ್ಳೋದಿಲ್ಲ, ಏನಿಲ್ಲ. ಹಂಗಾಗಿ ಈಗ ಅಕ್ಕಿ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡಬೇಕು. ಯಾಕೆಂದರೆ ಮಸಾಲೆ ಎಲ್ಲ ಕಡೆನೂ ಹರಡ್ಕೊಳ್ಳಿ ಅಂತ. ಇಲ್ಲಾಂದರೆ ಒಂದು ಕಡೆ ರೈಸು ಒಂದು ಕಡೆ ಮಸಾಲೆ ಕೂತ್ಕೊಂಡು ಬಿಡುತ್ತೆ. ಆವಾಗ ಮಿಕ್ಸ್ ಮಾಡೋಕ್ಕೆ ಹೋದರೆ ಎಲ್ಲ ಒಂಥರ ಇದಾಗುತ್ತೆ, ನಮಗೆ ರಿಸ್ಕು. ಹಾಗಾಗಿ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಲೇಟ್ ಆಗುತ್ತೆ ಕುದಿಯೋಕ್ಕೆ. ಒಟ್ಟು ಕುದಿಯೋದಕ್ಕೆ ಬಿಟ್ಟರೆ ನಮಗೇ ಈಸಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಕುದ್ದಿದ್ದಾದಮೇಲೆ ಮುಚ್ಚಳನ ಮುಚ್ಕೊಂಡು 2 ವಿಜಿಲ್ ಕೂಗಿಸ್ಕೊಳ್ಳಿ. ಆ 2 ವಿಜಿಲ್ ಕೂಗಿಸೋ ಅಷ್ಟರಲ್ಲಿ ನಾನು ನಿಮ್ಗೊಂದು ವಿಷಯ ಹೇಳಬೇಕು ಅಂದ್ಕೊಂಡಿದ್ದೀನಿ. ಏನಪ್ಪ ಅಂದರೆ, ನಾನು ಕೇಳ್ದಂಗೆ ಎಷ್ಟೋ ಚಿಕ್ಕ ವಯಸ್ಸಿಗೆ ಗಂಡು ಮಕ್ಕಳು ತುಂಬ ಜನ ಡೆತ್ ಆಗ್ತಾಯಿದ್ದಾರೆ ಮತ್ತು ಎಷ್ಟೊಂದು ಜನ ಡೆತ್ ಆಗಿದ್ದಾರೆ. ನಮ್ಮ ಮನೇಲೂ ನಾವು 2025ರಲ್ಲಿ ನಮ್ಮ ತಂದೆ ಕಳ್ಕೊಂಡಿದ್ದ ವರ್ಷ. ಈ ವರ್ಷ ಯಾವತ್ತೂ ಮರೆಯೋದಕ್ಕಾಗಲ್ಲ. ಈ ವರ್ಷ ತುಂಬ ಕಷ್ಟದಿಂದನೇ ಬಂತು. ಮತ್ತು 2026ಕ್ಕೆ ನಾವೆಲ್ಲರೂ ಕಾಲಿಡ್ತಾ ಇದ್ದೀವಿ. 2026 ನಮ್ಮೆಲ್ಲರ ಬಾಳಲ್ಲಿ, ನಿಮ್ಮೆಲ್ಲರ ಬಾಳಲ್ಲಿ ಖುಷಿ ಸಂತೋಷನ ತಂದುಕೊಡ್ಲಿ ಅಂತ ದೇವರಲ್ಲಿ ಬೇಡ್ಕೊತೀನಿ. ಮತ್ತು ನೀವೆಲ್ಲ ಅಂದ್ಕೊಂಡಿರೋ ಕೆಲಸಗಳು ಈ ವರ್ಷ ಈಡೇರಲಿ ಅಂತಲೂ ಅಂದ್ಕೊತೀನಿ. ಮತ್ತು ಏನಪ್ಪ ಅಂದರೆ, ಫಸ್ಟ್ ಆಫ್ ಆಲ್ ನಾವು ಖುಷಿಯಿಂದ ಆರೋಗ್ಯವಾಗಿ ಆರಾಮಾಗಿ 2026ಕ್ಕೆ ಬಂದಿದ್ದೀವಿ, ಕಾಲಿಟ್ಟಿದ್ದೀವಿ, ನಾವಿನ್ನೂ ಉಸಿರಾಡ್ತಾ ಇದ್ದೀವಿ ಭೂಮಿ ಮೇಲೆ ಅಂದರೆ ಅದಕ್ಕೆಲ್ಲ ಭಗವಂತನೇ ಕಾರಣ. ಮೊದಲು ಭಗವಂತನಿಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಡೋಣ. ಥ್ಯಾಂಕ್ಸ್ ಹೇಳ್ತಾ ನೋಡಿ, ನಾನಿಲ್ಲಿ ಕಬಾಬ್ ಮಾಡ್ತಾಯಿದ್ದೀನಿ. ಬಿರಿಯಾನಿ ಜೊತೆ ಕಬಾಬ್ ಮಾಡ್ಕೊಂಡಿದ್ವಿ. ತುಂಬ ಜ್ಯೂಸಿಯಾಗಿ ಕ್ರಿಸ್ಪಿಯಾಗಿ ಬಂದಿತ್ತು ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ. ಮತ್ತು ಕಬಾಬ್ ರೆಸಿಪಿ ನಾನಿಲ್ಲಿ ಶೇರ್ ಮಾಡಿಲ್ಲ. ಅಕಸ್ಮಾತ್ ನಿಮಗೇನಾದರೂ ಕಬಾಬ್ ರೆಸಿಪಿ ಬೇಕು ಅಂದರೆ ಕಾಮೆಂಟ್ ಮಾಡಿ, ಖಂಡಿತ ಮುಂದಿನ ವೀಡಿಯೋಗಳಲ್ಲಿ ಶೇರ್ ಮಾಡಿಕೊಡ್ತೀನಿ. ಆರಾಮಾಗಿರಿ, ಹೊಟ್ಟೆ ತುಂಬ ತಿನ್ನಿ, ಖುಷಿಯಾಗಿರಿ. ಈ ಜೀವನ ಯಾವತ್ತೂ ಶಾಶ್ವತ ಅಲ್ಲ. ಖುಷಿಯಾಗಿರಿ, ನೆಮ್ಮದಿಯಾಗಿರಿ, ಆರಾಮಾಗಿರಿ. ಅಷ್ಟಂತೂ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಈಗ ತಾನೇ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀನಿ ಯೂಟ್ಯೂಬ್ ಚಾನಲ್. ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮೆಲ್ಲರಿಗೂ ಆ ದೇವರು ಆಯಸ್ಸು ಆರೋಗ್ಯ ಸಂತೋಷನ